ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ. ಬೆಂಗಳೂರಿನ ವಸಂತ ನಗರದ 2 ಹೋಟೆಲ್ಗಳಲ್ಲಾಗಿದ್ದ ವ್ಯವಹಾರ. ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಾಯ್ಬಿಟ್ರು ಆರೋಪಿಗಳು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಅವ್ಯವಹಾರ ಬಿಜೆಪಿಗೆ ಅಸ್ತ್ರ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಕಮಲ ಪಡೆಯಿಂದ ಪ್ರತಿಭಟನಾ ಕಹಳೆ. ಕಾಲ್ನಡಿಗೆ ಜಾಥಾ ನಡೆಸಿ ರಾಜ್ಯಪಾಲರಿಗೆ ದೂರು ಕೊಡಲು ಸಜ್ಜು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವರ ತಲೆದಂಡ. ಸಿಬಿಐ ಎಂಟ್ರಿ ಬೆನ್ನಲ್ಲೇ ನಾಗೇಂದ್ರಗೆ ರಾಜೀನಾಮೆಗೆ ಸಿಎಂ ಸೂಚನೆ. ಇಂದು ರಾಜ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗೋ ಸಾಧ್ಯತೆ. ರಾಜೀನಾಮೆ ಕೊಡೋ ಅನಿವಾರ್ಯತೆಯಲ್ಲಿ ಸಚಿವ ಯಾರನ್ನೂ ಭೇಟಿ ಮಾಡಿಲ್ಲ ಬಿ ನಾಗೇಂದ್ರ. ಏಕಾಂಗಿಯಾಗಿ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ನಾಗೇಂದ್ರ. ಬೋವಿ ನಿಗಮದಲ್ಲಿ 100 ಕೋಟಿ ಅವ್ಯವಹಾರ ಆಗಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಮಾಡಿಸಿ. ಕೋಟಾ ಶ್ರೀನಿವಾಸ್ ಪೂಜಾರಿ ವಿರುದ್ಧ ಗೂಳಿಹಟ್ಟಿ ಶೇಖರ್ ಆರೋಪ. ನಿಮಗೆಲ್ಲ SC ST ದುಡ್ಡು ಮಾತ್ರ ಬೇಕಾ ಅಂತ ಟಾರ್ಗೆಟ್. NDA ಮೈತ್ರಿಯಲ್ಲಿ ಗೊಂದಲ ನಿರ್ಮಾಣವಾಗದಂತೆ ಪ್ಲಾನ್. ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ನಡುವಿನ ಮಾತುಕತೆಗೆ ಕಮಲ ಕಲಿಗಳ ನೇಮಕ. ಪಿಯೂಷ್ ಗೋಯಲ್ ಮತ್ತು ಅಶ್ವಿನಿ ವೈಷ್ಣವ್ ಸಮನ್ವಯದ ಹೊಣೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬರಬಾರದು. ಸರ್ಕಾರ ಮುನ್ನಡೆಸೋದಕ್ಕೆ ಯಾವುದೇ ವಿಘ್ನಗಳು ಎದುರಾಗಬಾರದು. ತನ್ನ ಕೋರ್ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸಲು ಒಪ್ಪೋದು ಬಿಜೆಪಿಗೆ ಅನಿವಾರ್ಯ. ಲೋಕಸಭಾ ವಿಪಕ್ಷ ನಾಯಕನಲ್ಲೂ ಆಗಲು ರಾಹುಲ್ ಗಾಂಧಿ ಹಿಂದೇಟು. KC ವೇಣುಗೋಪಾಲ್ಗೆ ಸ್ಥಾನ ಒಲಿಯೋ ಸಾಧ್ಯತೆ. ರಾಹುಲ್ ಗಾಂಧಿ ಹಿಂದಡಿ ಇಡ್ತಾ ಇರೋದಕ್ಕೆ ಕೆಲವು ಕಾರಣ. ರಾಹುಲ್ ಬಿಟ್ಟು ಬೇರೆ ಯಾರೇ ಆದರೂ ಕಷ್ಟ. ಸರ್ಕಾರವನ್ನು ಸಮರ್ಥವಾಗಿ ಕಟ್ಟಿಹಾಕಲು ಸಮಸ್ಯೆಯಾಗತ್ತೆ. ನೀವೇ ನಾಯಕರಾಗಿ ಅಂತ ರಾಹುಲ್ ಗಾಂಧಿ ಮೇಲೆ ಹೆಚ್ಚಾಯಿತು ಒತ್ತಡ. ಮೋದಿ ಸರ್ಕಾರದಲ್ಲಿ HDK ಕೇಂದ್ರ ಕ್ಯಾಬಿನೆಟ್ ಸೇರೋ ಸಾಧ್ಯತೆ. ರಾಜ್ಯದ ಇತರೆ ಒಕ್ಕಲಿಗ ಸಂಸದರಿಗೆ ಸಂಪುಟ ಸ್ಥಾನ ತಪ್ಪೋ ಆತಂಕ. ಕರಂದ್ಲಾಜೆ, ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಸುಧಾಕರ್ಗೆ ಡೌಟ್ ಅನ್ನೋ ಲೆಕ್ಕಾಚಾರ. ಮೊದಲು ಸರ್ಕಾರ ರಚಿಸೋಣ, ಆಮೇಲೆ ಎಲ್ಲವನ್ನ ನೋಡೋಣ. NDA ಸಭೆಯಲ್ಲಿ ನಿತೀಶ್ ನಾಯ್ಡು ಮಾತಿಗೆ HDK ಕೂಡ ಸಹಮತ. ಕೃಷಿ ಖಾತೆಯ ಬೇಡಿಕೆ ಇಡಲಿಲ್ಲ ಕುಮಾರಸ್ವಾಮಿ. ಮೋದಿ ಸಂಪುಟದಲ್ಲಿ ಸಚಿವ ಸ್ಥಾನ ಯಾರಿಗೆ? ರಾಜ್ಯದ 5 ಲಿಂಗಾಯತ ನಾಯಕರ ನಡುವೆ ಪೈಪೋಟಿ. ಶೆಟ್ಟರ್, ಬೊಮ್ಮಾಯಿ, ಸೋಮಣ್ಣ, ಗದ್ದಿಗೌಡರ್, BY ರಾಘವೇಂದ್ರ ನಡುವೆ ಯಾರಿಗೆ ಚಾನ್ಸ್ ಅನ್ನೋದೇ ಕುತೂಹಲ. ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿರೋದು ನಾನೊಬ್ಬನೇ ಲಿಂಗಾಯತ. ಪ್ರಾತಿನಿಧ್ಯತೆಯಲ್ಲಿ ನನ್ನನ್ನು ಪರಿಗಣಿಸಬಹುದು. ಪರೋಕ್ಷವಾಗಿ ನ್ಯೂಸ್ ಫಸ್ಟ್ ಎದುರು ಸಚಿವ ಸ್ಥಾನದ ಆಕಾಂಕ್ಷೆ ಬಿಚ್ಚಿಟ್ಟ ವಿ ಸೋಮಣ್ಣ. ಕೆಲ ಗ್ಯಾರಂಟಿಗಳನ್ನು ಕೈಬಿಡುವಂತೆ ಕಾಂಗ್ರೆಸ್ ಶಾಸಕರ ಒತ್ತಡ. ನಿರೀಕ್ಷಿತ ಫಲಿತಾಂಶ ಬಾರದ ಕಾರಣಕ್ಕೆ ಆಗ್ರಹ. 3 ಯೋಜನೆ ನಿಲ್ಲಿಸಿ ಆ ಹಣ ಅಭಿವೃದ್ಧಿಗೆ ನೀಡಲು ಒತ್ತಾಯ. ಸಚಿವರ ತಲೆದಂಡಕ್ಕೆ DCM DK ಶಿವಕುಮಾರ್ ಅಡ್ಡಿ. ಗ್ರೇಟರ್ ಬೆಂಗಳೂರಿನ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತರು. DKಶಿ ವಿಚಾರದಲ್ಲಿ ಹೈಕಮಾಂಡ್ ಸೈಲೆಂಟ್. ತಾವು ಸೇಫ್ ಆಗೋ ಲೆಕ್ಕಾಚಾರದಲ್ಲಿ ಮಂತ್ರಿಗಳು. ಪುತ್ರಿ ಗೆಲುವಿನ ಬೆನ್ನಲ್ಲೇ ಕೆಲ ಶಾಸಕರ ವಿರುದ್ಧ ಸತೀಶ್ ಜಾರಕಿಹೊಳಿ ಗರಂ. ಪ್ರಿಯಾಂಕಾ ಪರ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋ ಆರೋಪ. ಲಕ್ಷ್ಮಣ್ ಸವದಿ, ಮಹೇಂದ್ರ ತಮ್ಮಣ್ಣನವರ ವಿರುದ್ಧ ಬೇಸರ. KPCCಗೆ ದೂರು ಕೊಡಲು ಸಿದ್ಧತೆ. ಮೊದಲಿನಿಂದಲೂ ಸಹಕಾರ ಕೊಟ್ಟಿದ್ದೀವಿ. 21,000 ಮತದ ಲೀಡ್ ಕೊಟ್ಟಿದ್ದೀವಿ. ನಮ್ಮನ್ನ ತುಳಿಯೋ ಕೆಲಸ ಜಾರಕಿಹೊಳಿ ಫ್ಯಾಮಿಲಿ ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ವಿರುದ್ಧ
ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಆಕ್ರೋಶ. ಉತ್ತರಾಖಂಡ್ನಲ್ಲಿ ಚಾರಣಿಗರ ಸಾವು ಪ್ರಕರಣ, ಮೃತದೇಹಗಳನ್ನು ಒಯ್ಯಲು ಅಲ್ಲಿನ ಸರ್ಕಾರದಿಂದ ವಿಮಾನದ ವ್ಯವಸ್ಥೆ. ಸಚಿವ ಕೃಷ್ಣ ಬೈರೇಗೌಡ ಮನವಿ ಹಿನ್ನೆಲೆ ವ್ಯವಸ್ಥೆ. ಇವತ್ತೇ ಮೃತದೇಹ ತರೋದಕ್ಕೆ ಸಿದ್ಧತೆ. ನಟಿ ಹೇಮಾ ಬಂಧನದ ಬೆನ್ನಲ್ಲೇ ಉಳಿದವರಿಗೂ ಡವಡವ. ಪಾರ್ಟಿಯಲ್ಲಿದ್ದ 30 ಜನರಿಗೆ ನೋಟಿಸ್ ಕೊಟ್ಟಿದ್ದ ಸಿಸಿಬಿ. ಭಯ ಬಿದ್ದು ಈವರೆಗೆ ಒಬ್ಬರೂ ವಿಚಾರಣೆಗೆ ಹಾಜರಾಗಿಲ್ಲ. ಬೆಂಗಳೂರಲ್ಲಿ ಮತ್ತೆ ಅಬ್ಬರಿಸಲಿದ್ದಾನೆ ವರುಣ. ಮುಂದಿನ 24 ಗಂಟೆ ಭಾರೀ ಮಳೆಯಾಗುವ ಮುನ್ಸೂಚನೆ ಕೊಟ್ಟ ಹವಾಮಾನ ಇಲಾಖೆ. ಮಲೆನಾಡು, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಗಾಳಿ ಮಳೆಯ ನಿರೀಕ್ಷೆ. ರಾಕಿಂಗ್ ಸ್ಟಾರ್ ಯಶ್ ಮಕ್ಕಳಿಗೆ ಕಲ್ಕಿ ಟೀಮ್ನಿಂದ ಬಂತು ಉಡುಗೊರೆ. ಐರಾ ಮತ್ತು ಯಥರ್ವ ಇಬ್ಬರಿಗೂ ಬುಚ್ಚಿ ಟಾಯ್ಸ್ ಗಿಫ್ಟ್. ಇನ್ಸ್ಟಾಗ್ರಾಂನಲ್ಲಿ ಈ ಬಗ್ಗೆ ಸಂತಸ ಹಂಚಿಕೊಂಡ ರಾಧಿಕಾ ಪಂಡಿತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.